ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಸುಣ್ಣ ಲೇಪನ ನಮ್ಮ ಅಡಿಕೆ ಗಿಡಗಳಿಗೆ ನಾವು ಡಿಸೆಂಬರ್ ತಿಂಗಳಲ್ಲೇ ಮಾಡ್ತಾ ಇದ್ದೀನಿ. ನಾನು ಹೋದ ವರ್ಷ ಜನವರಿಲಿ ಸುಣ್ಣ ಲೇಪನ ಮಾಡಿದ್ದೆ. ಈ ವರ್ಷ ಡಿಸೆಂಬರ್ಲೇ ಮಾಡ್ತಾ ಇದ್ದೀನಿ. ನಾನು ಸುಣ್ಣದ ಪೌಡರ್ ಯೂಸ್ ಮಾಡಲಿಲ್ಲ, ಕಲ್ಲು ಸುಣ್ಣ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಈ ಸುಣ್ಣದ ಜೊತೆಯಲ್ಲಿ ಫಂಗಿಸೈಡ್ ಆಗಿರಲಿ ಅಂತ COC ಯೂಸ್ ಮಾಡ್ತಾ ಇದ್ದೀನಿ, ಕಾಪರ್ ಆಕ್ಸಿಕ್ಲೋರೈಡ್. ಇದು 100 ಲೀಟರ್ ಸುಣ್ಣದ ತಿಳಿಗೆ ಅರ್ಧ ಕೆಜಿ COC ಹಾಕೊಂಡಿದ್ದೀನಿ ನಾನು. ಹೋದ ವರ್ಷ ಫೆವಿಕಾಲ್ ಹಾಕೊಂಡಿದ್ದೆ, ಈ ವರ್ಷ ಮೈದಾ ಹಿಟ್ಟು ಗಂಜಿ ಹಾಕೊಂತ ಇದ್ದೀನಿ. ಮೈದಾ ಹಿಟ್ಟನ್ನ ತಗೊಂಡೋಗಿ ಚೆನ್ನಾಗಿ ಕುದಿಸಿ ಅದನ್ನ ಗಂಜಿ ಮಾಡ್ಕೊಂಬಂದು ಹಾಕಿದ್ದೀನಿ ಈಗ ಈ ಸರಿ. ಏನಕ್ಕಂದ್ರೆ ನಾನು ಸ್ಪ್ರಿಂಕ್ಲರ್ಲಿ ನೀರು ಕೊಡೋದ್ರಿಂದ ಸುಣ್ಣ ಸ್ವಲ್ಪ ಲಾಂಗ್ ಲೈಫ್ ಬರಲಿ ಅನ್ನೋದೇ ಗಂಬೇಕಾಗಿತ್ತಲ್ವ ಅಂಟು, ಅದಕ್ಕೆ ಮೈದಾ ಹಿಟ್ಟು ಗಂಜಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ನಾನು ಈ ಅಡಿಕೆ ಗಿಡಗಳನ್ನ ನೆಟ್ಟು 3.25 ವರ್ಷ ಆಗಿದೆ, ಇನ್ನು 4 ವರ್ಷ ಆಗಲಿಲ್ಲ. ನೆಕ್ಸ್ಟ್ 2026 ಫೆಬ್ರವರಿಗೆ ಇದು 4 ವರ್ಷ ಆಗೋದು. ನೋಡ್ತಾ ಇದ್ದಂಗೆ ನಿನ್ನೆ ಮೊನ್ನೆ ನಾವು ತೋಟ ಮಾಡ್ದಂಗಿದೆ, ಇದು ತೋಟ ಆಗೇ ಬಿಡ್ತು ನೋಡಿ. ಈ ತೆಂಗಿನ ಗಿಡ ಹಾಕಿ 5 ವರ್ಷ ಆಗಿದೆ. 2020 ನವೆಂಬರ್ ತಿಂಗಳಲ್ಲಿ ಹಾಕಿದ್ದು. ಕೆಲವರೆಲ್ಲ ನಮ್ಮ ಮಾತು ಮೀರಿ ಹೇಳ್ತಾರೆ, ನಿನ್ನ ಅದೃಷ್ಟನಪ್ಪ, ನಿನ್ನ ಕೈಗುಣ ಚೆನ್ನಾಗಿದೆ, ನೀನು ಏನು ಹಾಕಿದ್ರು ಸೂಪರ್ ಆಗಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ವಾಸ್ತವ ಅವ್ರಿಗೆ ಗೊತ್ತಿಲ್ಲ. ನನ್ನ 2019 2018ರಲ್ಲಿ ಈ ಜಮೀನಲ್ಲಿ ನಾನು ಭತ್ತ ಬೆಳೆದಿದ್ದೆ ನಾನು. ಆಕ್ಚುಲಿ ಇದು ಭತ್ತದ ಗದ್ದೆ ಇದು ನೋಡಿ. ಈಗಲೂ ನಮ್ಮ ಪಕ್ಕದಲ್ಲೆಲ್ಲ ಭತ್ತನೇ ಬೆಳೀತಾ ಇದ್ದಾರೆ. ಫುಲ್ ಎಲ್ಲ ಕಡೆಗೂ ಬರೀ ಭತ್ತನೇ. ನಾವಿದನ್ನ ತೋಟ ಅಂತ ಮಾಡ್ಬೇಕಂದಾಗನೆ ಪ್ಲಾನ್ ಮಾಡ್ಕೊಂಡು ನೋಡಿ, ಇಲ್ಲಿ ಟ್ರಂಚ್ ತೆಗೆಸಿ ಹೊರಗಡೆಯಿಂದ ನೀರು ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಇಲ್ಲಿ ತುಂಬಾ ಹೈಟ್ ಮಾಡಿ ನೋಡಿ, ಇಲ್ಲಿ ಮಣ್ಣು ಹಾಕಿದ್ದೀನಿ, ತುಂಬಾ ಹೈಟ್ ಮಾಡಿ ಆ ಗದ್ದೆ ನೀರು ಒಳಗಡೆ ಬರಬಾರ್ದು ಅಂತ ನಾನು ಪ್ಲಾನ್ ಮಾಡ್ಕೊಂಡು ತೋಟ ಮಾಡಿದ್ದು. ಯಾವುದೇ ಭತ್ತದ ಗದ್ದೆಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನೀರು ನಿಂತ ಜಾಗದಲ್ಲಿ ಭೂಮಿಲಿ ಸತ್ವ ಇರೋದಿಲ್ಲ, ಮಣ್ಣೆಲ್ಲ ಸಪ್ಪೆ ಆಗಿ ಪೋಷಕಾಂಶಗಳು ಇರೋದಿಲ್ಲ. ನಾನು ಹಂತವಾಗಿ ಎಷ್ಟು ಇದನ್ನ ಡೆವಲಪ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನ್ನ ಹಳೆ ವಿಡಿಯೋಗಳು ನೋಡ್ಬೇಕು ನೀವು. ಭೂಮಿ ಫಲವತ್ತತೆ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ನಾನು 2021ರಲ್ಲಿ ತೋಟ ಮಾಡಿದಾಗ 2022ರಲ್ಲಿ ಏನು ಮಾಡಿದ್ದೀನಿ, 2023ರಲ್ಲಿ ಏನು ಮಾಡಿದ್ದೀನಿ, 2024ರಲ್ಲಿ ಏನು ಮಾಡಿದ್ದೀನಿ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆ ಭೂಮಿಯ ಫಲವತ್ತತೆಗೆ ತುಂಬಾ ಒತ್ತು ಕೊಟ್ಟಿದ್ದೀನಿ ನಾನು. ಅದು ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ನೀವು. ನನ್ನ ತೋಟ ಇವತ್ತು ಆರೋಗ್ಯವಾಗಿರೋದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯನ ನಿಮ್ಮ ಹತ್ರ ಹಂಚ್ಕೊಂತೀನಿ ನಾನು. ನನ್ನೇ ಅಂತ ಸಾಧನೆಯೂ ಮಾಡಲಿಲ್ಲ ನಾನು, ಯಾಕಂದ್ರೆ ನಾನು ಈಗ ಒಂದು 3.5 ವರ್ಷ 4 ವರ್ಷದಲ್ಲಿ ತೋಟ ಮಾಡಿರೋದು. 16 ವರ್ಷ ಹಳೆ ತೋಟಗಳೆಲ್ಲೂ ಸುಮಾರು ಸಾಧಕರೆಲ್ಲ ಇದ್ದಾರೆ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಂತ ಇದ್ದೀನಿ. ಏನಂದ್ರೆ ಯಾವುದೇ ಒಂದು ತೋಟ ಚೆನ್ನಾಗಿ ಬರಬೇಕಂದ್ರೆ ಭೂಮಿಯ ಫಲವತ್ತತೆ ಇಂಪಾರ್ಟೆಂಟು. ಆ ಫಲವತ್ತತೆಗೆ ನಾವು ಒತ್ತು ಕೊಡಬೇಕು. ಯಾವ ರೀತಿ ಅಂದ್ರೆ ಒಂದು ಹಸಿರೆಲೆ ಗೊಬ್ಬರಗಳನ್ನ ತುಂಬಾ ಬೆಳೆಸಿ, ಆಮೇಲೆ ಸಾವಯವ ತ್ಯಾಜ್ಯಗಳನ್ನೆಲ್ಲೂ ನಮ್ಮ ಭೂಮಿಗೆ ಸೇರಿಸಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಇವುಗಳೆಲ್ಲ ಕೊಟ್ಟಾಗ ಆ ಭೂಮಿ ಫಲವತ್ತಾಗಿರುತ್ತೆ. ಆಮೇಲೆ ಎರಡನೇದಾಗಿ ಬೇರುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು. ಇವತ್ತು ನಾನು ತೆಂಗು ಇಷ್ಟೊಂದು ಸೂಪರ್ ಆಗಿ ಬಂದಿರೋದೇ ಅನ್ನೋದಕ್ಕೆ ಕಾರಣನೇ ಅಡಿಕೆ 3 ವರ್ಷದಲ್ಲೇನೆ ಒಂದು ರೌಂಡ್ ಅಡಿಕೆ ಕುಯ್ಲಾಗಿದೆ ಅಂದ್ರೆ ಅದು ನಾನು ಉಳುಮೆ ಮಾಡಲಿಲ್ಲ. ಆ ಬೇರುಗಳಿಗೆ ಡಿಸ್ಟರ್ಬ್ ಮಾಡಿದಾಗ, ಬೇರು ಕಟ್ಟಾದಾಗ ಆ ಬೆಳವಣಿಗೆ ಕುಂಠಿತ ಆಗುತ್ತೆ. ಆಮೇಲೆ ರೋಗಗಳು ಆಟೋಮೆಟಿಕ್ ಆಗಿ ಬರ್ತವೆ, ಅದೊಂದು. ಆಮೇಲೆ ಈ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರಗಳನ್ನ ತಂದು ಹಾಕೋದನ್ನ ಮ್ಯಾಕ್ಸಿಮಮ್ ಕಮ್ಮಿ ಮಾಡಬೇಕು. ಏನಂದ್ರೆ ಲಾಂಗ್ ಲೈಫ್ ಬೇಕಂದ್ರೆ ಅಂದ್ರೆ ಒಂದು ಈ ಜೀವಾಮೃತ ಆಗಲಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ, ಇವೆಲ್ಲ ಭೂಮಿಗೆ ಸೇರಿದಾಗ ಆ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗಿ ಭೂಮಿ ಫಲವತ್ತತೆ ಯಾವ ಮಟ್ಟಕ್ಕೆ ಇರುತ್ತಂದ್ರೆ, ಇವತ್ತು ನಾವು ಕೊಟ್ಟಿರೋ ಗೊಬ್ಬರ ಕಡಿಮೆ ಅಂದ್ರೂ 1-1.5 ವರ್ಷ ಭೂಮಿಲಿ ಇರುತ್ತೆ. ಅದೇ ರಾಸಾಯನಿಕ ಗೊಬ್ಬರಗಳೆಲ್ಲೂ 3 ತಿಂಗಳು 4 ತಿಂಗಳು ಅಷ್ಟೇ ಅದ್ರ ಪವರ್. ಆಮೇಲೆ ಮತ್ತೆ ಕೊಡ್ಲಿಲ್ಲ ಅಂದಾಗ ಆ ಗಿಡಗಳೆಲ್ಲ ಒದ್ದಾಡ್ತವೆ. ಬಟ್ ಸಾವಯವ ಕೃಷಿಯಲ್ಲಿ ಆ ತರ ಇಲ್ಲ. ನೀವು 1 ವರ್ಷ ಅದ್ರ ಭೂಮಿಲಿ ಇರುತ್ತವೆ, ನೀವು ಕೊಡ್ಲಿಲ್ಲ ಅಂದ್ರೂ ಆ ತಾಕತ್ತು ಆ ಭೂಮಿಲಿ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ನಾವು ಖುಷಿಯಾಗಿ ಮಾಡಬೇಕು ತೋಟನ. ಆಮೇಲೆ ಆ ತೋಟ ಚೆನ್ನಾಗಿರೋದನ್ನ ನೋಡಿ ನಾವು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಬರಬೇಕು.
ಇವಾಗ ನಂದು ಮನೆಯಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ನಾನು ಕೆಲಸನ ನೋಡ್ಕೊಂತಾ ಇದ್ದೀನಿ, ಆಮೇಲೆ ತೋಟನೂ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಅದೇ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ದೂರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಾವೆಲ್ಲೋ ತೋಟ ಯಾರನ್ನೋ ಬಿಟ್ಟಿದೀವಿ, ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರು ನೋಡ್ತಾ ಇದ್ದಾರೆ, ಹಂಗಂದಾಗ ನಾವು ಅನ್ಕೊಂಡಂಗೆ ಬರೋದಿಲ್ಲ. ಬಟ್ ಇದರಲ್ಲಿ ನನ್ನ ಪರ್ಸನಲ್ ಆಗಿ ನಾವು ಹೇಳ್ಬೇಕಂದ್ರೆ ನನ್ನ ಇನ್ವಾಲ್ವ್ಮೆಂಟೇ ಜಾಸ್ತಿ ಇದೆ. ನೀವು ನೋಡ್ತಾ ಇದ್ದಂಗೆ ಫ್ರೀ ಸಿಕ್ಕದಾಗಲ್ಲ ಬಂದು ತೋಟದಲ್ಲಿ ನೋಡ್ತಾ ಇರ್ತೀವಿ ನಾವು. ಒಂದೊಂದು ಗಿಡದ ಡೆವಲಪ್ಮೆಂಟ್ ನೋಡಿದಾಗ, ಅದು ಫಸಲು ಚೆನ್ನಾಗಿ ಕೊಡ್ತಾ ಇರೋದು ನೋಡಿದಾಗ ನಾನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಆ ತೋಟ ಸಮೃದ್ಧಿಯಾಗಿದ್ದಾಗ ಆ ಫಸಲು ಬಂದೇ ಬರುತ್ತೆ, ಆಮೇಲೆ ನಮ್ಗೆ ಪ್ರಾಫಿಟ್ ಇದ್ದೇ ಇರುತ್ತೆ. ಸಾವಯವ ಕೃಷಿಯಲ್ಲಿ ತುಂಬಾ ಖರ್ಚೇನಿರೋದಿಲ್ಲ. ಜೀವಾಮೃತ ಕೊಡ್ತಾ ಇದ್ದೀನಿ ನಾನು. ಇದಕ್ಕೆ ಮೊದಲೆಲ್ಲ ಕೊಟ್ಟಿಗೆ ಗೊಬ್ಬರ ಹೊಡಿಸಿದ್ದೆ ಒಂದು 2 ವರ್ಷ, 2022ರಲ್ಲಿ ಒಂದ್ಸರಿ, 2023ರಲ್ಲಿ ಒಂದ್ಸರಿ. ಆ ಕೊಟ್ಟಿಗೆ ಗೊಬ್ಬರನೂ ಯಾಕೋ ನನಗೆ ಎಕ್ಸ್ಪೆನ್ಸಿವ್ ಅನಿಸ್ತು, ಅಂದ್ರೆ ದುಬಾರಿ ಅನಿಸ್ತು. ಆಮೇಲೆ ಅದಕ್ಕೇನಾದ್ರು ಆಲ್ಟರ್ನೇಟ್ ಮಾಡೋಣ ಅಂದಾಗ ನಾನು ಹಸುಗಳು ತಗೊಂಬಂದೆ. ಹಸುಗಳು ತಗೊಂಬಂದು ಅದನ್ನ ಕಟ್ಟಿ ಸಾಕ್ತಾ ಇಲ್ಲ, ಅದನ್ನ ತೋಟದಲ್ಲೇ ಬಿಟ್ಟು ಸಾಕ್ತಾ ಇರೋದ್ರಿಂದ ನನಗೇನಂತ ರಿಸ್ಕ್ ಅನಿಸ್ತಾ ಇಲ್ಲ. ಆ ಜೀವಾಮೃತ ಅನ್ನೋದು ತುಂಬಾ ಖರ್ಚೇ ಇರೋದಿಲ್ಲ ಅದರಲ್ಲಿ. ಅಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಇರ್ಬೋದು ಅಷ್ಟೇನೆ. ಆ ಇನ್ವಾಲ್ವ್ಮೆಂಟ್ ನಾನು ಪ್ರೀತಿಯಿಂದ ಅದನ್ನ ಸ್ವೀಕರಿಸಿರೋದ್ರಿಂದ ನನಗೆ ಇದರಲ್ಲಿ ಯಾವ ರಿಸ್ಕೇ ಇಲ್ಲ ಇದರಲ್ಲಿ. ಆ ರೀತಿ ತೋಟದ ಒಂದು ಫಲವತ್ತತೆನ ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತಾರೋ ಅವ್ರು ಯಾವುದೇ ಗಿಡ ನೆಟ್ಟರು, ಯಾವುದೇ ಫಸಲು ಹಾಕಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತೆಲ್ಲ ಈ ತೆಂಗೆಲ್ಲನೂ ಇಷ್ಟು ಸೂಪರ್ ಆಗಿ ಬಂದಿದೆ. ಆಮೇಲೆ 3.5 ವರ್ಷದಲ್ಲೇನೆ ಅಡಿಕೆ ಒಂದು ರೌಂಡ್ ಕುಯ್ಲಾಗಿದೆ ಅಂದ್ರೆ ಆ ಫಲವತ್ತತೆ ಇರೋದ್ರಿಂದ. ಇದು ಯಾವ ಅದೃಷ್ಟದಲ್ಲಿ ಬರೋದಲ್ಲ. ಆಮೇಲೆ ನಮ್ಮ ಲಕ್ಕು ಅಂತ ಇರ್ತಾರಲ್ವಾ, ಆ ಕೈಗುಣ, ಅವೆಲ್ಲ ಸುಳ್ಳದು. ನಮ್ಮ ಇನ್ವಾಲ್ವ್ಮೆಂಟ್, ಅದ್ರ ಬಗ್ಗೆ ಮಮತೆ ಇರಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಯಾವುದು ಅಸಾಧ್ಯ ಅಲ್ಲ. ನನಗೆ ತುಂಬಾ ಜನ ಸಜೆಷನ್ ಕೇಳ್ತಾ ಇದಾರೆ, ತೆಂಗಿನ ತೋಟದಲ್ಲಿ ಅಡಿಕೆ ಗಿಡ ಹಾಕ್ಬೋದಾ ಅಂತ. ನೋಡಿ, ಇಲ್ಲಿ ನಾನೊಂದು 3 ಲೈನು ತೆಂಗಿನ ಜೊತೆಲಿ ಅಡಿಕೆ ಮಿಕ್ಸ್ ಮಾಡಿದ್ದೀನಿ. ಅಂದ್ರೆ 30 ಅಡಿ ತೆಂಗಲ್ಲಿ 9 ಅಡಿ ಒಳಗಡೆ 2 ಲೈನು ಅಡಿಕೆ ಹಾಕಿದ್ದೀನಿ. ಬಟ್ ಅಲ್ಲಿ ಇಳುವರಿ ಇಲ್ಲ. ಆಮೇಲೆ ಅಡಿಕೆ ಬೆಳವಣಿಗೆನೂ ನಿಧಾನ ಆಗ್ತಾ ಇದೆ. ತೆಂಗು 5 ವರ್ಷ ಆದ್ರೂ ನೋಡಿ, ಇಲ್ಲಿ ಇನ್ನು ಒಂಬಳೆನೆ ಬಂದಿಲ್ಲ. ಅಂದ್ರೆ ಈಗ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ಏನು ಫಲ ಇಲ್ಲ. 3 ಲೈನ್ ಬಿಟ್ಟು ಆಮೇಲೆ ಬರೀ ಅಡಿಕೆನ ಹಾಕಿದ್ದೀನಿ ನಾನು. ಇದ್ ಕಡೆ ಎಲ್ಲ ಬರೀ ಅಡಿಕೆನೇ ಇದೆ. ಇಲ್ಲಿ ಮೇಲ್ಗಡೆ ಆದಂಗೆ ಒಂದು 3 ಲೈನ್ ಮಾತ್ರ ತೆಂಗಿನ ಜೊತೆಲಿ ಅಡಿಕೆ ಮಿಕ್ಸ್ ಮಾಡಿದ್ದೀನಿ. ಎಲ್ಲಿ ಗಾಳಿ ಬೆಳಕು ಚೆನ್ನಾಗಿರುತ್ತೋ ನೋಡಿ, ಈ ಗಿಡಕ್ಕೆ ತುಂಬಾ ಗಾಳಿ ಬೆಳಕು ಬರ್ತಾ ಇದೆ, ಇಲ್ಲಿ ಒಳ್ಳೆ ಫಸಲು ಬಂದಿದೆ. ಈ ಗಿಡಕ್ಕೇನು ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಹರಿದಾಡ್ತಾ ಇರೋದ್ರಿಂದ ಇದರಲ್ಲೂ ತುಂಬಾ ಫಲ ಬಂದಿದೆ. ನೋಡಿ, ಇದು ರೋಡ್. ಈ ರೋಡಲ್ಲಿ ಇಲ್ಲೆಲ್ಲ ತುಂಬಾ ಗಾಳಿ ಬೆಳಕು ಬರ್ತಾ ಇರೋದ್ರಿಂದ ಇಲ್ಲೂ ತೆಂಗು ತುಂಬಾ ಚೆನ್ನಾಗಿ ಫಸಲು ಬಂದಿದೆ. ಅದೇ ಒಳಗಡೆ ಗಿಡದಲ್ಲಿ ಫಸಲಿಲ್ಲ ನೋಡಿ, ಇದರಲ್ಲಿ ಇನ್ನೂ ಫಲ ಬಂದಿಲ್ಲ. ಏನಕಂದ್ರೆ ಹೈ ಡೆನ್ಸಿಟಿ, ಅಧಿಕ ಸಾಂದ್ರತೆ, ಅಲ್ಲಿ ಗಾಳಿ ಬೆಳಕು ಸರಾಗವಾಗಿ ಓಡಾಡ್ತಾ ಇಲ್ಲ. ನೋಡಿ, ಈ ಮರಕ್ಕೂ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರ್ತಾ ಇರೋದ್ರಿಂದ ಇಲ್ಲೂ ತೆಂಗು ಚೆನ್ನಾಗಿ ಬಂದಿದೆ. ಅದೇ ಒಳಗಡೆ ಆದಂಗೆ ಅಲ್ಲೂ ಫಸಲಿಲ್ಲ. ಅಂದ್ರೆ ಇದನ್ನ ನೋಡಿದ ಮೇಲೆ ನೀವು ಯೋಚನೆ ಮಾಡಬಹುದು, ತೆಂಗಿನ ತೋಟದಲ್ಲಿ ಅಡಿಕೆ ಹಾಕ್ಬೋದಾ ಬೇಡವಾ ಅನ್ನೋ ತರದಲ್ಲಿ. ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದ್ರೆ, ತೆಂಗಿನ ತೋಟದ ಒಳಗೆ ಅಡಿಕೆ ಗಿಡಗಳು ಬೆಳವಣಿಗೆ ತುಂಬಾ ಲೇಟ್ ಆಗುತ್ತೆ. ತುಂಬಾ ಲೇಟು. ಅದೇ ಬರೀ ಅಡಿಕೆ ಹಾಕಿರೋ ಗಿಡಗಳೆಲ್ಲೂ ಆ ಬೊಡ್ಡೆ ತುಂಬಾ ದಪ್ಪ ಇದೆ ನೋಡಿ, ಇವೆಲ್ಲನೂ ತುಂಬಾ ದಪ್ಪ ಇದೆ. ಅದೇ ತೆಂಗೊಳಗಡೆ ಇರೋದು ಬೆಳವಣಿಗೆ ಸ್ವಲ್ಪ ಕಡಿಮೆ.